ಸೀಸನಲ್ಲಿ ಮಾವಿನ ಹಣ್ಣು ಹಲಸಿನ ಹಣ್ಣು ತಿಂದೇ ಇದ್ರೆ ಹೇಗೆ. ಅದಕ್ಕೆ ನಮ್ಮ ಮನೇಲಿ ಕೂಡ ಇವತ್ತು ಮಾವಿನ ಹಣ್ಣಿನ ಹಬ್ಬನೇ. ಮಾವಿನಕಾಯಿ ಸೀಕರಣೆ, ಮಾವಿನಕಾಯಿ ಗೊಜ್ಜು, ಚಟ್ನಿ, ಹೀಗೆ ಎರಡ. ಇವತ್ತು ನಮ್ಮತ್ತೆ ಮಾಡಿರೋ ಈ ಮಾವಿನಕಾಯಿ ಸಾಸಿವೆ ಮಾತ್ರ ಸಖತ್ ರುಚಿಯಾಗಿತ್ತು. ಖಂಡಿತ ನೀವು ಒಂದ್ಸಲ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ಅದರಲ್ಲೂ ನಮ್ಮ ಹವ್ಯಕರ ಮನೇಲಂತೂ ತುಂಬ ಅಂದರೆ ತುಂಬ ಮಾಡೇ ಮಾಡ್ತಾರೆ. ಇದನ್ನು ಮಾಡೋದು ಕೂಡ ತುಂಬ ಸಿಂಪಲ್. ಕಾಯಿ ತುರಿ ಹಾಕಿ ಹಸಿ ಸಾಸಿವೆ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕಾಗುತ್ತೆ. ಫೈನ್ ಪೇಸ್ಟ್ ಆಗಿರಬೇಕು. ತರಿ ಇದ್ದರೆ ಅಷ್ಟೆಲ್ಲ ಚೆನ್ನಾಗಲ್ಲ. ಸೊ ಅದಾದ ನಂತರ ಮಾವಿನಕಾಯಿ ಸಿಪ್ಪೆ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೋಬೇಕಾಗತ್ತೆ. ಕಿವುಚ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಸರಿಯಾಗಿ ಹುಳಿ ಮತ್ತು ಬೆಲ್ಲದ್ದು ಮತ್ತು ಉಪ್ಪೆಲ್ಲ ಹಿಡ್ಕೋಬೇಕು ಮಾವಿನಕಾಯಿಗೆ. ಅದಾದ ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರೋ ಈ ಮಸಾಲ ಎಲ್ಲ ಹಾಕ್ಕೊಂಬಿಟ್ರೆ ಆಯಿತು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಲ್ವಾ. ನನಗಂತೂ ಮಾವಿನಕಾಯಿ ಇದ್ದಂದರೆ ತುಂಬ ಇಷ್ಟ. ನೀವು ಕೂಡ ನಿಮ್ಮ ಮನೇಲಿ ಈ ಥರ ಪಟ ಅಂತಲೇ ಇದೊಂದು ರೆಸಿಪಿನ ಮಾಡ್ಕೊಳ್ಳಿ. ಅದಾದ ನಂತರ ಅದೇ ಜಾರಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡ್ಬಿಟ್ರೆ ಮುಗಿದು ಹೋಯಿತು. ಮಾವಿನಕಾಯಿ ಸಾಸ್ವೆ ಇಸ್ ರೆಡಿ. ಐ ಹೋಪ್ ನಿಮಗೆ ಈ ಥರ ಮಾವಿನಕಾಯಿ ಸಾಸ್ವೆ ಎಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಬೇಕು ಅಂತಂದರೆ ಸಹನಾ ಸುಹಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.